ಗಿಯಗ ಗಿಯ ಗಿಯಗ 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 ಗಿಯ ಗಿಯಗ 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 ಗಿಯ ಗಿಯಗ ನಾವು ಬಂದೇವ ಸುದ್ದಿ ತಂದೇವ ನಾವು ಬಂದೇವ ಪ್ಲಾಸ್ಟಿಕ್ ಹಸ್ರನ್ ಕೊಲ್ಲೋದಕ್ಕ ನಾವು ಬಂದೇವ ಪರಿಸರ ಕಾಳಜಿ ಮೆರ್ಸೋದಕ್ಕ ಗಿಯಗ ಗಿಯಗ ಗಿಯ ಗಿಯಗ 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 ಗಿಯ ಗಿಯಗ ನಾವು ಬಂದಾಯ್ತು. ನಿಮ್ಗೆಲ್ರಿಗೂ ಇವತ್ತು ಒಂದು ಸುದ್ದಿ ತಂದೀವಿ. ಸುದ್ದಿ ಮಾತ್ರ ಜಬರ್ದಸ್ತ್ ಐತಿ. ಆದ್ರ ನೀವೆಲ್ಲರೂ ಇಂಟ್ರೆಸ್ಟ್ ಇಂದ ಕೇಳ್ಬೇಕು ನೋಡ್ರಿ. ಅಣ್ಣಾರ ಸ್ವಲ್ಪ ಮೊಬೈಲ್ ಬಿಟ್ಟು ಈ ಕಡೆ ನೋಡ್ರಿ. ಅಕ್ಕಾರ ಆಮೇಲೆ ವಿಡಿಯೋ ಮಾಡೋರಂತ ನಮ್ಮನ್ನ ಚೂರ್ ನೋಡ್ರಿ. ನೀವಿವತ್ತ ನಮ್ ಸುದ್ದಿ ಕೇಳೋದಷ್ಟ ಅಲ್ಲ, ಮನೆಗೆ ಹೋಗಿ ಇನ್ನೂ 4 ಜನರಿಗೆ ಅದನ್ನ ತಲುಪಿಸ್ತೀರಿ ಅಂತಾನು ಅನ್ಕೊಂಡಿವಿ. ತಲುಪಿಸ್ತೀರೋ ಇಲ್ಲೋ? ಅದೇ ಒಂದು ಹುಮ್ಮಸ್ಸಿಂದ ಇವತ್ತು ನಾವು ನಮ್ಮ ನಾಟಕವನ್ನ ಶುರು ಮಾಡೋಣ. ಹಸುರೆತ್ತಲ್ ಕಡಲಿನಲ್ಲಿ ಹಸುರ್ಗಟ್ಟಿತು ಕವಿ ಆತ್ಮ ಹಸುರ್ನೆತ್ತಲ್ ಒಡಲಿನಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆಗಿನ ಕಾಲ. ಎತ್ತ ನೋಡಿದ್ರು ಹಸಿರು, ಎಲ್ಲಿ ನೋಡಿದ್ರು ಆನಂದ, ಎಲ್ಲಿ ನೋಡಿದ್ರು ಆರೋಗ್ಯ. ಆದ್ರೆ ಇದೆಲ್ಲ ಹಾಗೆ ಇರ್ಲಿಲ್ಲ. ಈ ಫಲವತ್ತಾಗಿದ್ದಂತ ಮಣ್ಣು ಇದು ಹಾಗೆ ಇರ್ಲಿಲ್ಲ. ಏನಾಯ್ತು? ಅವನ್ ಬಂದ್ಮೇಲೆ ಎಲ್ಲ ಬದಲಾಯ್ತು. ಯಾರವನು? ಅವನೇ ಪ್ಲಾಸ್ಟಿಕ್ ಅಸುರ. ಆಗ್ಲೇಬೇಕು ಅಂತ ತಾನೇ ನಾನು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿರೋದು. ಪ್ರಮೋಷನ್ ಕೊಟ್ಟಿದ್ದು ಈ ನಿಮ್ ಜನಗಳಾಗಿರ್ಬೋದು. ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀಯ? ಇದು ನನ್ನೂರು, ಇದು ನನ್ನ ಭೂಮಿ. ನಾನಿವತ್ತು ಜಯನಗರದ ಗುಡುಗಿದ ಕಸದ ಪರ್ವತನ ಬರುತ್ತೆ. ಕೈ ಎತ್ತಿ ತಡ್ದ ಅಂದ್ರೆ ಅತಳ ಪಿತಳ ಪಾತಾಳದಲ್ಲೂ ಕಣಕಣದಲ್ಲೂ ನಾನು ಹೇಳಿದ್ರೆ ಕಂದ್ರೆ ಇದ್ಯಾವುದು ನಿಮಗೆ ಯಾವುದು ಅರ್ಥ ಆಗ್ತಿಲ್ಲ. ಪ್ಲಾಸ್ಟಿಕ್ ಕಸನ ಸಾಮ್ರಾಜ್ಯ ಕಂಡ. ನಾನು ಎಲ್ಲಿಂದ ಬಂದ ಅನ್ಕೊಂಡ್ರಿ? ನೀವು ನಿಮ್ಮ ಅನುಕೂಲಕ್ಕೋಸ್ಕರ ನನ್ನನ್ನು ಹುಟ್ಟಿಸಿ ಬೆಳೆಸಿದ್ರು. ನನ್ನನ್ನು ಪ್ಲಾಸ್ಟಿಕ್ ಕಸರನ್ನಾಗಿ ಮಾಡಿದ್ದ ನೀವೇ.
ಭೂಮಿ ತಾಯಿನ ಪ್ಲಾಸ್ಟಿಕ್ ನಲ್ಲಿ ಯಾವ ತರ ಬಂಧಿಸಿದೀವಂತ. ಎಲ್ಲಿವರೆಗೂ ಇದೆಲ್ಲ ಹೀಗೆ ನಡೆಯುತ್ತೆ? ಎಲ್ಲಿವರೆಗೂ ನಮ್ ಫಲವತ್ತಾಗಿದ್ದ ಮಣ್ಣಲ್ಲಿ ನಾವು ಈ ರೀತಿ ಪ್ಲಾಸ್ಟಿಕ್ ನ ಬೆರೆಸ್ತಾನೆ ಇರ್ತೀವಿ? ಎಲ್ಲಿವರೆಗೂ ನಾವುಗಳು ಬದಲಾಗೋದೇ ಇಲ್ಲ? ಈ ಮಣ್ಣು ಪ್ಲಾಸ್ಟಿಕ್ ಅನ್ನ ಹಾಕೋಕೆ ಯೋಗ್ಯನಾ ಅಥವಾ ಗೊಬ್ಬರವನ್ನ ಹಾಕೋಕೆ ಯೋಗ್ಯನಾ? ನಮ್ಮ ನಡುವೆ ಯಾರು ಚೇಂಜ್ ಮೇಕರ್ಸೇ ಇಲ್ವಾ? ನಾವ್ಯಾರು ಬದಲಾಗೋದೇ ಇಲ್ವಾ? ಉಳಿಸಿ ಬೇಡ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಉಳಿಸಿ ಪರಿಸರ ಉಳಿಸಿ ಪರಿಸರ ಉಳಿಸಿ. ಬದಲಾವಣೆ ಸಾಧ್ಯ ಇದೆ ಅಂತ ಆಯ್ತು. ನಮ್ಮ ನಡುವೆ ಎಷ್ಟೋ ಜನ ಹೋರಾಟಗಾರಿದ್ದಾರೆ, ಎಷ್ಟೋ ಜನ ಚೇಂಜ್ ಮೇಕರ್ಸ್ ಇದ್ದಾರೆ. ಬದಲಾವಣೆ ಸಾಧ್ಯ ಅನ್ನೋದು ಸತ್ಯ ಅಂತ ಗೊತ್ತಾಗ್ತಿದೆ. ಹಬ್ಬ ಇವಾಗ ಬಂದ್ಬಿಟ್ಟೆ ಏನೋ ನೆಮ್ಮದಿ. ಹೇಳೋ ಅವ್ರಿಗೆ ಅಷ್ಟಕ್ಕೂ ಇವರ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ 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 ಕಸ. ಈ ಪ್ಲಾಸ್ಟಿಕ್ ಬೇಡಿಕೆ ಅಂದ್ರೆ ಕಡಿಮೆ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಇಲ್ಲ ಈ ಜನಗಳಿಗೆ ಬದುಕಕ್ಕೆ ಆಗೋದಿಲ್ಲ ಕಂಡ್ರೆ, ಬದುಕಕ್ಕೆ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಾ. ಪ್ಲಾಸ್ಟಿಕ್ ಇಲ್ದ ನಮಗ್ ಬದುಕಕ್ ಆಗಲ್ವಂತೆ. ಅಲ್ಲ, ನಮ್ ಪೂರ್ವಜರು ಪ್ಲಾಸ್ಟಿಕ್ ಹುಟ್ಟೋಕ್ಕೂ ಮುಂಚೆ ಬದುಕಿಲ್ವೇನು? ಬದುಕೋಕ್ ಸಾಧ್ಯ ಇಲ್ವೇನು? ಏನಂತೀರಾ? ಬದುಕೋಕ್ ಸಾಧ್ಯ ಇಲ್ವಾ? ಏನ್ ಗುರು ಇದು? ಪೂರ್ವಜರಂತೆ ಪ್ಲಾಸ್ಟಿಕ್ ಅಂತೆ ಪುರಾತನ ಅಂತೆ. ಇವ್ರಿಗೆ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ನಿಮಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಇದೇನಿದು? ಇಲ್ಲೇನೋ ಬರ್ತಿದ್ರ? ಇದು ಪೇಪರ್ ಕಪ್ ಅಲ್ವಾ? ಇನ್ನು ನಾವು ಜಾಗ ಹೋಗಿ ಎಲ್ಲ ಹೇಳ್ಬಿಟ್ರ ಅಲ್ವಾ ರೀ? ನೀವೇ ಹೇಳ್ರಿ, ಇದು ಪೇಪರ್ ಕಪ್ ತಾನೆ? ಇದು ಪೇಪರ್ ಕಪ್? ಒಂದ್ಸರಿ ಹೇಳಿ, ನಿಮ್ಗೆಲ್ಲರಿಗೂ ಏನನ್ಸುತ್ತೆ? ಇದು ಪೇಪರ್ ಕಪ್? ಹೌದು, ಪೇಪರ್ ಕಪ್ ತರ ಕಾಣಿಸ್ತಿರೋ ಪ್ಲಾಸ್ಟಿಕ್ ಕಪ್. ನೀವುಗಳೇ ನೋಡಿ, ಇದ್ರ ನಡುವೆ ಒಂದು ಥಿನ್ ಲೇಯರ್ ಆಫ್ ಪ್ಲಾಸ್ಟಿಕ್ ಇದೆ. ನೀವೆಲ್ಲರೂ ನೋಡ್ತಿದ್ದೀರಾ? ಇದ್ರ ನಡುವೆ ಒಂದು ಥಿನ್ ಲೇಯರ್ ಆಫ್ ಪ್ಲಾಸ್ಟಿಕ್ ಇದೆ. ಅಷ್ಟೇ ಅಲ್ಲ, ಇದ್ರ ಮೇಲೆ ಪ್ಯಾರಾಫಿನ್ ವ್ಯಾಕ್ಸ್ ಕೂಡ ಇರುತ್ತೆ. ಬಿಸಿ ಬಿಸಿ ಚಹಾ ಇದ್ರಲ್ಲಿ ಹಾಕೊಂಡು ಕುಡಿದ್ರೆ ಇದ್ರಲ್ಲಿರೋ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ನಮ್ ಹೊಟ್ಟೆಲ್ ಹೋಗುತ್ತೆ. ಇದರಿಂದ ಹಲವಾರು ರೋಗಗಳು ಬರುತ್ತೆ. ಅದು ಗೊತ್ತಾ? ಇದರಿಂದ ಟೀ ಕುಡಿದ್ರೆ ಇದರಿಂದ ಕ್ಯಾನ್ಸರ್ ಹಾನಿಕರ ಆಗುತ್ತಾ? ನನ್ಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಇದರಿಂದ ಇಷ್ಟು ಹಾನಿಕರ ಇದೆ ಅಂತ. ನಂಗಾಗಾದ್ರೆ ಇದು ಬೇಡ. ಓ, ಬೇಡ ಅಂತ ತ್ಯಜಿಸ್ತಿದ್ದಾರೆ. ಜೋರ ಚಪ್ಪಾಳೆ ಹೊಡೆಯಿರಿ ಒಂದ್ಸರಿ. ಅದನ್ನೆಲ್ಲ ನಮ್ಮ ಬೇಡ ಮೂರ್ಖ. ನೀನೊಬ್ಬ ಪೇಪರ್ ಕಪ್ ನ ಬಳಸಲಿತ್ತಂದ್ರೆ ಮಹಾ ಇಡೀ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಆಗಲ್ಲ ತಾನೇ. ನಾನು ಒಬ್ಳು ಬದಲಾಗೋದಷ್ಟೇ ಅಲ್ಲ, ನನ್ ಜೊತೆಗೆ ಇನ್ನೂ 10,000 ಜನರನ್ನ ಬದಲಾಯಿಸ್ತೀನಿ. ನಾನೊಬ್ಳು ಬದಲಾಗ್ತೀನಿ, ನನ್ನಿಂದ ನನ್ನ ಮನೆ ಬದಲಾಗುತ್ತೆ, ನನ್ನ ಊರು ಬದಲಾಗುತ್ತೆ, ನಾಳೆ ನನ್ನ ದೇಶ ಬದಲಾಗುತ್ತೆ.
ಇಲ್ಲಿ ನೋಡಿ, ಇಷ್ಟೊಂದು ಪೇಪರ್ ಕಪ್ ಬದಲಾಗಿ ಒಂದೇ ಒಂದು ಸ್ಟೀಲ್ ಕಪ್ ಸಾಕಾಗುತ್ತಲ್ವಾ? ಒಂದೇ ಒಂದು ಸ್ಟೀಲ್ ಕಪ್ ಸಾಕಾಗುತ್ತಲ್ವಾ? ಹಾ, ನಿನ್ ಮಾತು ಕೇಳಿ ನಾನು ಪೇಪರ್ ಕಪ್ ಬೇಡ ಅಂತ ಬಿಸಾಕ್ದೆ. ಆದ್ರೆ ಈ ಸೈನಿಂಗ್ ಸಿಲ್ವರ್ ಪ್ಲೇಟ್ ಬೇಡವಾ? ಇಲ್ಲಿ ನೋಡು, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಇದ್ಯಾಕೆ ಬೇಡ ಅಂತೀರಾ? ಚೆನ್ನಾಗಿ ಕಾಣಿಸ್ತಾ ಇದೆ, ಶೈನ್ ಆಗ್ತಾ ಇದೆ ಅಂದ್ ಮಾತ್ರಕ್ಕೆ ಅದ್ರಲ್ಲಿ ಊಟ ಮಾಡಕ್ಕಾಗತ್ತೇನು? ಅದು ಸಿಲ್ವರ್ ಪ್ಲೇಟ್ ಅಲ್ಲ, ಅದನ್ನು ಪ್ಲಾಸ್ಟಿಕ್ ಪ್ಲೇಟೆ. ಹೇಗೆ ಬಿಸಿ ಬಿಸಿ ಚಹಾ ಪೇಪರ್ ಕಪ್ಪಲ್ಲಿ ಕುಡಿದಾಗ ಪ್ಲಾಸ್ಟಿಕ್ ಹೊಟ್ಟೆ ಆಗುತ್ತೋ ಹಾಗೆ ಈ ಸಿಲ್ವರ್ ಪ್ಲೇಟ್ ಅನ್ನಿಸ್ಕೊಂಡಿರೋ ಪ್ಲಾಸ್ಟಿಕ್ ಪ್ಲೇಟ್ ಅಲ್ಲಿ ತಿಂದಾಗ್ಲೂ ಕೂಡ ಆ ಬಿರಿಯಾನಿ ಜೊತೆಗೆ ನಿಮ್ಮ ಹೊಟ್ಟೆ ಪ್ಲಾಸ್ಟಿಕ್ ಹೋಗುತ್ತೆ. ಏ ಮೂಡ, ಈ ಸ್ಟೀಲ್ ಗ್ಲಾಸ್ ಇಟ್ಕೊಂಡು ನನ್ನನ್ನು ಕೆಂಗಡಿನಿಂದ ಕರೆಸಿಕೊಳ್ಳಲಾರೆ. ಆ ಶಕ್ತಿ ಈಗ ನನ್ನಲ್ಲಿಲ್ಲ. ಏನಮ್ಮದು ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಕ್ಕೆ ಏನ್ ಚಂದ ಆಗ್ತೀನಿ. ನಿಮ್ಗೆಲ್ಲರಿಗೂ ನಾಚಿಕೆ ಆಗಲ್ವ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಕ್ಕೆ? ಇಷ್ಟೆಲ್ಲ ಉಪದೇಶ ಕೊಡೋರು ಮ್ಯಾನುಫ್ಯಾಕ್ಚರ್ ನಿಲ್ಲಿಸ್ಬಿಡಿ ನೋಡೋಣ. ಮೊದಲು ಎಕ್ಕಿದ ಮೊದಲು ತಪ್ಪಿಲ್ಲದ ಏನ್ ಮಾಡ್ತೀವಿ ಮಾನವನಿಗೆ ಪುಟ್ಟಿ ಸ್ಟೀಲ್ ಪ್ಲೇಟ್ ಉಪಯೋಗಿಸುವಂತ ಅಂತೀವ. ಎಂತ ಮಾಟ ನನ್ನ ಪ್ಲೇಟ್ ಅಲ್ಲಿ ನಾನು ಊಟ ಮಾಡೋದಕ್ಕೆ ಯಾಕೆ ನಾಚಿಕೆ ಪಡ್ಬೇಕು? ಇದು ಹೆಮ್ಮೆಯಿಂದ ಹೇಳುವಂತ ವಿಷಯ ಅಷ್ಟೇ, ಅದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ. ನೀವೇನೋ ಕೇಳ್ತಾ ಇದ್ರಿ, ಮ್ಯಾನುಫ್ಯಾಕ್ಚರ್ನೇ ಕ್ಲೋಸ್ ಮಾಡಿಸ್ಬಿಡಿ, ನಮ್ಮ ಹತ್ರ ಏನಕ್ಕೆ ಬರ್ತೀರಾ ಅಂತ. ಕರ್ನಾಟಕದಲ್ಲಿ 5 ವರ್ಷದ ಹಿಂದೆನೆ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾನ್ ಆಗಿದೆ. ಎಲ್ಲಿವರೆಗೂ ನಾವುಗಳು ಡಿಮಾಂಡ್ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಮ್ಮನ್ನ ತಲುಪ್ತಾನೆ ಇರುತ್ತೆ. ನಮ್ಮಿಂದ ಡಿಮಾಂಡ್ ಕಡಿಮೆ ಆಗ್ಬೇಕು. ಇಲ್ಲಿ ನೋಡು, ಇಲ್ಲಿ ಒಂದೇ ಸ್ಟೀಲ್ ಪ್ಲೇಟ್ ಸಾಕಾಗುತ್ತಲ್ವಾ? ಒಂದೇ ಸ್ಟೀಲ್ ಪ್ಲೇಟ್ ಸಾಕಾಗುತ್ತಲ್ವಾ? ಇದೇ ಇದು ನಿನ್ ಮಾತು ಕೇಳಿ ನಾನು ಪೇಪರ್ ಕಪ್ ಬೇಡ ಅಂತ ಸಿಲ್ವರ್ ಪ್ಲೇಟ್ ಬೇಡ ಅಂತ ಬಿಸಾಕ್ದೆ. ಆದ್ರೆ ಈ ಬಿಟ್ ಬಾಟಲ್ ಬೇಡವಾ? ಈ ವಾಟರ್ ಬಾಟಲ್ ಬೇಡವಾ? ಇದು ಎಷ್ಟು ಅನುಕೂಲ ಗೊತ್ತಾ ನಮ್ಗೆ? ಎಲ್ಲಿಗೋದ್ರೂ 10 ರೂಪಾಯಿ ನೀರು ಸಿಗುತ್ತೆ. ಅದು ಯಾವ ನೀರು? ಒಳ್ಳೆ ನೀರು, ಫಿಲ್ಟರ್ ವಾಟರ್. ಅದನ್ಯಾಕೆ ಉಪಯೋಗಿಸಬಾರ್ದು? ಫಿಲ್ಟರ್ ವಾಟರ್ ಅಲ್ಲ, ಅದು ಮ್ಯಾನುಫ್ಯಾಕ್ಚರ್ ಆಗಿ ಬಿಸಿಲಲ್ಲಿ ಟ್ರಾವೆಲ್ ಮಾಡ್ಕೊಂಡು ದೂರದಿಂದ ಬಂದು ನಮ್ಮನ್ನ ತಲುಪೋಷ್ಟರಲ್ಲಿ ಆ ನೀರಲ್ಲಿ ಎಷ್ಟು ಪ್ಲಾಸ್ಟಿಕ್ ಹೋಗಿರುತ್ತೋ ನನಗ್ ಗೊತ್ತಿಲ್ಲ. ಎರಡನೇದು, ಈ ತರಹದ ಬಾಟಲ್ಗಳು ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಮಿಕ್ಕಿ 91% ನಾನು, ನೀನು, ಅವರು, ಇವರು ಅಂತ ನೀರ್ ಕುಡಿದು ಬಿಸಾಡ್ತಾ ಇದ್ರೆ ಅದು ನದಿ, ಕೆರೆ, ಹಳ್ಳ, ಸಮುದ್ರ ಅಂತ ಅದ್ರ ತಳ ಸೇರ್ಕೊಳ್ಳುತ್ತೆ, ಲ್ಯಾಂಡ್ ಫಿಲ್ಲಿಗೆ ಹೋಗುತ್ತೆ. ಅದನ್ನ ಮಾಡ್ಬೇಕಾ ನಾವು? ನಮ್ ಬಾಟ್ಲಿಯಲ್ಲಿ ನಾವು ನೀರು ಕುಡಿಯಕ್ಕಾಗಲ್ವಾ? ನೋಡು, ಇಷ್ಟು ದಿನದಿಂದ ನನಗೆ ಗೊತ್ತೇ ಇರ್ಲಿಲ್ಲ ಈ ವಾಟರ್ ಬಾಟಲ್ ನೀರು ಕುಡಿದ್ರೆ ನಮ್ಮ ಪ್ರಾಣಿಗಳ, ನಮ್ಮ ಭೂಮಿಗಳನ್ನ ನಾಶ ಮಾಡ್ತಾ ಇದೀವಿ. ನನಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನನಗೆ ಈ ವಾಟರ್ ಬಾಟಲ್ನು ಬೇಡ ಅನ್ಸ್ತಾ ಇದೆ. ನನಗೆ ಇದೂ ಬೇಡ. ಬಾಟಲ್ ಅನ್ನು ತ್ಯಜಿಸಿದಂತ ಜೂನಿಯರ್ ಅಸುರನಿಗೆ ಎಷ್ಟು ಚಂದ ಇದೀನಿ ವಾಟರ್ ಬಾಟಲ್. ನೋಡು, ಇದು ಉಪಯೋಗಿಸೋಣ. ಎಲ್ಲ ಆಯ್ತು, ಪೇಪರ್ ಕಪ್ ಬೇಡ ಅಂದೆ, ಸಿಲ್ವರ್ ಪ್ಲೇಟ್ ಬೇಡ ಅಂದೆ, ವಾಟರ್ ಬಾಟಲ್ ಬೇಡ ಅಂದೆ, ಎಲ್ಲ ಬಿಸಾಕ್ದೆ. ಆದ್ರೆ ಈ ಸ್ಪೂನ್ ಬೇಡವಾ? ಈ ಪ್ಲಾಸ್ಟಿಕ್ ಸ್ಪೂನ್ ಬೇಡ ಅಂತೀರಾ? ಅದು ಯಾಕೆ? ನಾನು ಇಷ್ಟೊತ್ತು ಹೇಳಿಲ್ವಾ ಪ್ಲಾಸ್ಟಿಕ್ ಅಲ್ಲಿ ತಿಂದ್ರೆ ಕುಡಿದ್ರೆ ಏನಾಗುತ್ತೆ ಅಂತ? ಈ ಪ್ಲಾಸ್ಟಿಕ್ ಸ್ಪೂನ್ ಬೇಕಾ? ಅದ್ರ ಬದಲಾಗಿ ಒಂದೇ ಒಂದ್ ಸ್ಪೂನು, ಸ್ಟೀಲ್ ಸ್ಪೂನ್ ಅನ್ನ ತಗೊಂಡು ಹೋಗಕ್ಕಾಗಲ್ವಾ? ಒಂದೇ ಒಂದ್ ಸ್ಪೂನು. ಇಷ್ಟೆಲ್ಲ ಉಪದೇಶ ಕೊಡೋರು, ಇಷ್ಟೆಲ್ಲ ಉಪದೇಶ ಹೇಳಕ್ ಬರೋರು ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ. Alternatives. I don't like alternatives. When we have this, why do we need alternatives? ಇದು ಯಾಕೋ ತುಂಬಾ ಅತಿ ಆಯ್ತು. ಜೀವನ ಯಾಕೆ ಕಷ್ಟಪಟ್ಕೊಂಡು ಬದುಕೋದಾದ್ರೂ ಯಾಕೆ ಅಂತೀನಿ. ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನೇ, ಹೌದಾ? ಇಲ್ಲ
ಪ್ಲಾಸ್ಟಿಕ್ ಅಂದರೆ ನಮ್ಮ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಿಬಿಟ್ಟಿದೆ. ಇದ್ರದ್ದು ಪ್ರಾಬ್ಲಮ್ ಗೌರ್ಮೆಂಟಿಗೆ ಬ್ಲೇಮ್ ಮಾಡೋದು ಬೇಕಾಗಿಲ್ಲ, ಬೇರೆಯವ್ರಿಗೆ ಯಾರೂ ಬ್ಲೇಮ್ ಮಾಡೋಕ್ಕೆ ಬೇಕಾಗಿಲ್ಲ. ಇದು ಪ್ರಾಬ್ಲಮ್ ನನ್ನ ಅನುಕೂಲಕ್ಕೋಸ್ಕರ ನಾನು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಅನುಕೂಲ ಬಿಟ್ಟು ನಾನು ಒಂದು ಕ್ಯಾರಿ ಬ್ಯಾಗ್ ಮಾಡಿ ತೊಗೊಂಡು ಗಾಡಿಯಲ್ಲಿ ಒಂದು ಕ್ಯಾರಿ ಬ್ಯಾಗ್ ಇಟ್ಕೊಂಡ್ರೆ ಸಾಕು, ಆ ಬ್ಯಾಗಿಂದ ಎಷ್ಟೋ ಪ್ಲಾಸ್ಟಿಕ್ ನಾನು ಯೂಸ್ ಮಾಡೋದು ತಪ್ಪತ್ತೆ. ಸೊ ಕೆ ಜಿ ಗಟ್ಟಲೆ ಇವಾಗ ನೋಡಿ ಅಕ್ಕಪಕ್ಕ ಅಂಗಡಿಗಳೆಲ್ಲ ನೋಡಿದ್ರೆ ನೀವು ಪ್ಲಾಸ್ಟಿಕ್ ಬಿಟ್ಟು ಬೇರೆ ಏನೂ ಕಾಣಲ್ಲ, ಎಲ್ಲರೂ ಪ್ಲಾಸ್ಟಿಕಲ್ಲೇ ಕೊಡ್ತಾರೆ. ಅವರು ಅಂಗಡಿಯವರು ಸ್ವಲ್ಪ ದಯವಿಟ್ಟು ತಿಳುವಳಿಕೆ ಮಾಡಿಕೊಂಡು ಪ್ಲಾಸ್ಟಿಕ್ ಅವರು ಕೊಡೋದು ಕಸ್ಟಮರಿಗೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ಎಜುಕೇಟ್ ಮಾಡಿಬಿಟ್ಟು ಪ್ಲಾಸ್ಟಿಕೆಲ್ಲ ನೀವು ಬ್ಯಾಗ್ ತೊಗೊಂಬನ್ನಿ, ನಿಮ್ಮ ತಾತ ಅಪ್ಪ ಎಲ್ಲ ತರ್ತಾ ಇದ್ದಾರೆ ಬ್ಯಾಗ್ ತೊಗೊಂಬಂದಿ ಅಂತ ಹೇಳಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ. ಪ್ಲಾಸ್ಟಿಕ್ ವೇಸ್ಟು ತುಂಬ ಕಮ್ಮಿ ಆಗುತ್ತೆ.